ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಲೆಕೋಸು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ, ರೊಟ್ಟಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 4 ದಪ್ಪ ಈರುಳ್ಳಿ, 1 ದಪ್ಪು ಟೊಮೊಟೊ, 2 ಹಸಿರು ಮೆಣಸಿನ್ಕಾಯಿ, 1-2 ಇಡಿ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಮತ್ತು ಇಲ್ಲಿ ಕ್ಯಾಬೇಜ್ನ ಅರ್ಧ ಬಟ್ಲಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 8 ಮೊಟ್ಟೆ ತಗೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಒಂದು ಸ್ಟವ್ ಹಚ್ಚಿ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ, ಅಗಲವಾದ್ದು. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದು ಕಾದಾದ್ಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆಲಿ ನೀಟಾಗಿ ಫ್ರೈ ಆಗಲಿ ಹಸಿರು ಮೆಣಸಿನ್ಕಾಯಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಬಳಸಿದ್ದೀನಿ ಇಲ್ಲಿ. ಈರುಳ್ಳಿನ ಹಾಕ್ಕೊಳ್ಳಿ. 4 ಈರುಳ್ಳಿನೂ ಸಣ್ಣದಾಗೆ ಕಟ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ನೀಟಾಗಿ ಫ್ರೈ ಆದ ನಂತರ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಟ್ಟಿಂಗ್ ಚಾಪರಲ್ಲೇ ನುಗ್ಗೆ ಸೊಪ್ಪು ಮತ್ತು ಕ್ಯಾಬೇಜ್ನ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನೂ ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅದು ಎಣ್ಣೆ ಬಿಟ್ಕೊಳ್ಳೋ ಗಂಟ ನೀಟಾಗಿ ಕೆಂಪಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ 2 ಕಪ್ ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ 1 ದಪ್ಪು ಟೊಮೊಟೊನ ಕಟ್ ಮಾಡಿದ್ದೀನಿ, ಅದನ್ನ ಹಾಕ್ಕೊಂಡಿದ್ದೀನಿ. ಅದನ್ನೂ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಷ್ಟು ನೀಟಾಗಿ ಹೋಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ಟೇಸ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಬೇಜ್ ಹಾಕೋತಾ ಇದ್ದೀನಿ. ಕ್ಯಾಬೇಜ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಧಾನಕ್ಕೆ, ನಾನಿಲ್ಲೊಂದು ಸ್ವಲ್ಪ ಚಿಕ್ಕ ಪಾತ್ರೆ ಆಗೋಯ್ತು ಅನಿಸುತ್ತೆ. ನಾನು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾಗಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಅಂದಾಗ ಕ್ವಾಂಟಿಟಿ ಹೆಚ್ಚಾಗೇ ಬೇಕು. ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡುಗೆ ತುಂಬ ಪಲ್ಯ ಜಾಸ್ತಿ ತಿಂತಾರೆ, ಹಂಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾಗಿ ಮಾಡ್ತಾಯಿದ್ದೀನಿ. ಈ ಪಾತ್ರೆ ಸ್ವಲ್ಪ ತಿರ್ಗ್ಸೋಕ್ಕೆ ಕಷ್ಟ ಆಗ್ಬೋದು, ನೀವು ಸ್ವಲ್ಪ ಅಗಲವಾಗಿರೋದು ಇಟ್ಕೊಂಡು ಮಾಡ್ಕೊಳ್ಳಿ. ನಾನು ನೀಟಾಗಿ ತಿರುಗಿಸಿದ್ದೀನಿ. ಅಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ಗಂಟ ಅಷ್ಟೇ. ಕ್ಯಾಬೇಜು ನೀರು ಬಿಡುತ್ತಲ್ಲ, ಆವಾಗ ಅದೇನೇ ಆಟೋಮೆಟಿಕ್ಕಾಗಿ ಕಮ್ಮಿ ಆಗೋಗುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. 3 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡು ಮಾಡ್ಕೋತೀರೋ ಅದ್ರ ರುಚಿ ತಕ್ಕನಾಗಿ ಉಪ್ಪು ಬಳಸ್ಕೊಳ್ಳಿ. ಇಲ್ಲಿ ನಾನು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನೋ ಅದ್ರ ತಕ್ಕನಾಗಿ ಉಪ್ಪನ್ನ ಬಳಸಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಮತ್ತು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಮತ್ತು 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಪುಡಿ ಬಳಸ್ತಾಯಿದ್ದೀನಿ. ನಮ್ಮ ಮನೇಲೆಲ್ಲ ಅಚ್ಕಾರದ ಪುಡಿ ಅಂತಾರೆ. ಇಲ್ಲಿ ಮೆಣಸಿನ್ಕಾಯಿ ಪುಡಿ ಬಳಸ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಎಷ್ಟು ನಾವು ನೀಟಾಗಿ ಮಿಕ್ಸ್ ಮಾಡಿ ಹುರಿತೀವೋ ಅಷ್ಟು ತುಂಬ ಒಳ್ಳೆಯದು. ನಾನಿಲ್ಲಿ ಮನೇಲೇ ಮಾಡಿರೋ ಅಂಥ ಮಾಂಸ ಸಾರು ಪುಡಿ ಅಂತಾರಲ್ಲ, ಅದು 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಯೂಸ್ ಮಾಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸಪ್ ಮಾಡಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡು ಆಮೇಲೆ ತಿರುಗಿಸಿದ್ದೀನಿ. ಮತ್ತು ಒಂದ್ಸರಿ ಪ್ಲೇಟ್ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಡು ಸ್ವಲ್ಪ ನೋಡಿ, ಅಲ್ಲಿ ಕುದೀತಿದೆಯಲ್ಲ ಆಯಲ್ಲು, ಆ ಥರ ಬಿಟ್ಕೊಂಡು ನೀಟಾಗಿ ಬೆಂದಿರುತ್ತೆ. ಅದು ನೀಟಾಗಿ ಬೆಂದಾದಮೇಲೆ ಒಂದು 5 ಮಿನಿಟ್ಸು ನೀಟಾಗಿ ಹಂಗೆ ತಿರುಗಿಸ್ಕೊಂಡು ಫ್ರೈ ಬನ್ನಿ. ಕೆಳಗಡೆ ತಳ ಹಿಡಿಬಾರ್ದು, ಅಲ್ಲಿವರೆಗೂ ನೀಟಾಗಿ ತಿರುಗಿಸ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾವು ಮೊಟ್ಟೆ ಇಟ್ಕೊಂಡಿದ್ವಲ್ಲ 8, ಅದನ್ನು ನಾನು ಒಡೆದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಆ ಮೊಟ್ಟೆನ ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ನೀಟಾಗಿ ಕೈ ಆಡಿಸ್ತಾ ಬನ್ನಿ, ನಿಧಾನಕ್ಕೆ ತಿರುಗಿಸ್ಕೊಂಡು. ಮೊಟ್ಟೆ ಹಾಕಿದಾಗ ಯಾವಾಗಲೂ ನಿಧಾನಕ್ಕೆ ಮಿಕ್ಸಪ್ ಮಾಡಿಕೊಂಡು ಬರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಂಡು ಹಿಡಿದ್ಬಿಡುತ್ತೆ, ಕೆಳಗಡೆ ಸೀಕಳುತ್ತೆ ಅಂತ ಫಾಸ್ಟಾಗಿ ತಿರುಗ್ತಾರೆ, ಹಾಗಾದ್ರೂ ಟೇಸ್ಟ್ ಹೊಂಟೋಗುತ್ತೆ. ಹಂಗೆ ಫಾಸ್ಟಾಗಿ ತಿರುಗಬಾರ್ದು. ಅದೆಲ್ಲ ಒಂಥರ ಅದು ಉಡುಡಿ ಥರ ಬರಬೇಕು ಮೊಟ್ಟೆ ಪಲ್ಯ. ಹಂಗೆ ನಿಧಾನಕ್ಕೆ ತಿರುಗಿಸ್ಕೊತಾ ಬನ್ನಿ. ನೀಟಾಗಿ ನೋಡಿ, ಈ ಥರ ಉಡುಡಿ ಥರ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇದು ರೈಸ್ಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಎಲೆಕೋಸು ಹಾಕಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಮತ್ತು ಅದನ್ನು ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಅದು ಅಲ್ಲಿಗೆ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇಲ್ಲಿ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಹಂಗಾಗಿ ನಾನು ಬಳಸಿಲ್ಲ, ಆದರೂ ತುಂಬ ಚೆನ್ನಾಗಿದೆ.
ಈಗ ರೆಡಿಯಾಗಿದೆ. ನಾನು ಚಪಾತಿ ಜೊತೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ರೂ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸಬ್ರಿಗೆ ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.